ನಿಮ್ಗೆ ನ್ಯಾಚುರಲಿ ಕನ್ಸೀವ್ ಫಾಸ್ಟ್ ಆಗಲಿಕ್ಕೆ ಇಂಟ್ರೆಸ್ಟ್ ಇದೆ, ನಿಮ್ಗೆ ನ್ಯಾಚುರಲ್ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗ್ತಾ ಇದೆ ಇದ್ರೆ ನಿಮ್ಗೆ ಇದು ಪ್ರಾಬ್ಲಮ್ ಇದ್ರೆ ಇದೇ ವಿಡಿಯೋ ನಿಮ್ಮ ಸಲಾಗಿದೆ. ಲಾಸ್ಟ್ ಮಟ್ಟ ಇದೇ ವಿಡಿಯೋ ನೋಡಿರಿ. ಇದೇ ವಿಡಿಯೋ ಒಳಗೆ ನ್ಯಾಚುರಲಿ ಹೆಂಗೆ ನಾವು ಫಾಸ್ಟ್ ಕನ್ಸೀವ್ ಆಗಬೇಕು ಅದ್ರ ಬಗ್ಗೆ ನಾವು ಡೀಟೇಲ್ ಒಳಗೆ ಇವತ್ತು ಈ ವಿಡಿಯೋ ಒಳಗೆ ತಿಳ್ಕೊಳ್ಳೋಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡಯ, ಫರ್ಟಿಲಿಟಿ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಸಿನ್ಸ್ ಲಾಸ್ಟ್ 25 ಇಯರ್ಸ್. ಭಾಳ ಪೇಷಂಟ್ ಒ ಪಿ ಡಿ ಒಳಗೆ ಬರ್ತಾರೆ, ಹೇಳ್ತಾರೆ ಡಾಕ್ಟರ್ ನಾವು ನ್ಯಾಚುರಲ್ ಕನ್ಸೀವ್ ಆಗ್ಬೇಕ್ರಿ ಮತ್ತು ಫಾಸ್ಟ್ ಕನ್ಸೀವ್ ಆಗ್ಬೇಕ್ರಿ, ಅದ್ರ ಸಲುವಾಗಿ ನಾವು ಏನೇನು ಮಾಡ್ಬೇಕ್ರಿ, ಏನೇನು ಮೆಥಡ್ ಉಪಯೋಗ ಮಾಡ್ಬೇಕ್ರಿ, ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ನೋಡೋಣ. ಇವತ್ತು ಈ ವಿಡಿಯೋ ಒಳಗೆ ನಾವು ನಿಮ್ಗೆ 5 ಸ್ಮಾರ್ಟ್ ಟಿಪ್ಸ್ ಕೊಡ್ತೀನಿ. ಅದರೊಳಗೆ ನ್ಯಾಚುರಲಿ ಹೆಂಗೆ ಕನ್ಸೀವ್ ಆಗ್ಬೇಕ್ರಿ. ನಂಬರ್ 1 ಟಿಪ್, ಓವ್ಯುಲೇಷನ್. ನಿಮ್ಮದು ಓವ್ಯುಲೇಷನ್ ನೀವು ಪ್ರಾಪರ್ ಟ್ರ್ಯಾಕ್ ಮಾಡ್ಬೇಕ್ರಿ. ಓವ್ಯುಲೇಷನ್ ಟ್ರ್ಯಾಕ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಇದೆ. ಇದರ ಒಳಗೆ ಬೇಸಲ್ ಬಾಡಿ ಟೆಂಪ್ರೇಚರ್, ಸರ್ವೈಕಲ್ ಮ್ಯೂಕಸ್ ಸ್ಟಡಿ ಮತ್ತು ಓವ್ಯುಲೇಷನ್ ಕಿಟ್ಸ್ ಮಾರ್ಕೆಟ್ ಒಳಗೆ ಅವೈಲೇಬಲ್ ಇದೆ. ಈ ಎಲ್ಲ ಒಳಗಿಂದ ನಿಮ್ಮದು ನೀವು ಓವ್ಯುಲೇಷನ್ ಫೈಂಡ್ ಔಟ್ ಮಾಡ್ಬೋದು. ಅದರ ಪ್ರಕಾರ ನೀವು ಹಸ್ಬೆಂಡ್ ವೈಫ್ ಕೂಡ ಆ ಟೈಮ್ಗೆ ಇಂಟರ್ಕೋರ್ಸ್ ಮಾಡ್ಬೋದು. ಐಡಿಯಲಿ ಸ್ಪೀಕಿಂಗ್ ಓವ್ಯುಲೇಷನ್ದ 3 ದಿವಸ ಮೊದಲು ಮತ್ತು 3 ದಿವಸ ಆದಮೇಲೆ ಆ ಟೈಮ್ಗೆ ಹಸ್ಬೆಂಡ್ ವೈಫ್ ಕೂಡ ಇದ್ರೆ ಪ್ರೆಗ್ನೆನ್ಸಿ ಚಾನ್ಸ್ ಹೆಚ್ಚಿಗೆ ಆಗ್ತತಿ. ನಂಬರ್ 2 ಮೆಥಡ್, ಹ್ಯಾವ್ ಟೈಮ್ಡ್ ಇಂಟರ್ಕೋರ್ಸ್ ರೆಗ್ಯುಲರ್ಲಿ. ನಾರ್ಮಲಿ ಹಸ್ಬೆಂಡ್ ವೈಫ್ ಅಟ್ಲೀಸ್ಟ್ ಎವ್ರಿ 2 to 3 ಡೇಸ್ಗೆ ರೆಗ್ಯುಲರ್ ಇಂಟರ್ಕೋರ್ಸ್ ಮಾಡಬೇಕಾಗ್ತತಿ. ಯಾಕಂದರೆ ಒಂದೊಂದು ಸಲ ಪೇಷಂಟ್ ಬರೀ ಫರ್ಟೈಲ್ ವಿಂಡೋ ಆ ಟೈಮ್ ಇಂಟರ್ಕೋರ್ಸ್ ಮಾಡ್ತೀನಿ ಹಂಗೆ ಹೇಳಿ ಸಪೋಸ್ ಅವ್ರದ್ದು ಓವ್ಯುಲೇಷನ್ ಟ್ರ್ಯಾಕ್ ರಾಂಗ್ ಆದ್ರೆ ಆ ಟೈಮ್ ಮಿಸ್ ಆಗಿಬಿಡ್ತತಿ. ಅದಕ್ಕೆ ಇಟ್ ಈಸ್ ಆಲ್ವೇಸ್ ಸೇಫ್ ಇಫ್ ದೇ ಹ್ಯಾವ್ ಇಂಟರ್ಕೋರ್ಸ್ ಎವ್ರಿ 2 to 3 ಡೇಸ್ ರೆಗ್ಯುಲರ್ಲಿ. ನಂಬರ್ 3 ಟಿಪ್, ಈಟ್ ಫರ್ಟಿಲಿಟಿ ಬೂಸ್ಟಿಂಗ್ ಡಯಟ್. ನಾವು ಊಟ ಒಳಗೆ ನಮ್ದು ಫರ್ಟಿಲಿಟಿ ಬೂಸ್ಟ್ ಆಗಲಿಕ್ಕೆ ಏನೇನು ಉಪಯೋಗ ಐತಿ ಅದು ಜಾಸ್ತಿ ಉಪಯೋಗ ಮಾಡಬೇಕ್ರಿ. ಇದರ ಒಳಗೆ ನಮ್ದು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಹಸಿರು ಪದಾರ್ಥ ಮತ್ತು ಧಾನ್ಯಗಳು, ನಟ್ಸ್, ಸೀಡ್ಸ್, ಕಾಳುಗಳು ಹೆಚ್ಚಿಗೆ ತಿನ್ಬೇಕ್ರಿ. ಮತ್ತು ಐರನ್, ಜಿಂಕ್, ಫೋಲೇಟ್, ಸೆಲೆನಿಯಮ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅದು ಹೆಚ್ಚಿಗೆ ತಿನ್ಬೇಕ್ರಿ. ಮತ್ತು ನಾವು ಪ್ರೊಸೆಸ್ಡ್ ಶುಗರ್, ಪ್ಯಾಕೇಜ್ಡ್ ಫುಡ್ಸ್, ಸಾಧ್ಯಷ್ಟು ಎಕ್ಸೆಸಿವ್ ಕ್ಯಾಫಿನ್ ಅವಾಯ್ಡ್ ಮಾಡಬೇಕ್ರಿ. ಸೊ ಇಂಪಾರ್ಟೆಂಟ್ ಟಿಪ್, ಇದರ ಒಳಗೆ ದಿನ 1 ಬಾಳೆಹಣ್ಣು, ಪಾಲಕ್, ಆಮೇಲೆ 1 ಮುಷ್ಟಿ ತುಂಬ ನಟ್ಸ್ ನೀವು ತಿನ್ಬೇಕ್ರಿ. ನಂಬರ್ 4, ನಿಮ್ದು ವೇಟ್ ನೀವು ಮ್ಯಾನೇಜ್ ಮಾಡಬೇಕ್ರಿ. ಅಂದ್ರೆ ಎಕ್ಸೆಸಿವ್ ವೇಟ್ ಅವಾಯ್ಡ್ ಮಾಡಬೇಕ್ರಿ. ನಿಮ್ದು ವೇಟ್ ಅಂಡರ್ ವೇಟನೇ ಇರಬಾರ್ದು ಮತ್ತು ಓವರ್ ವೇಟ್ನೇ ಇರಬಾರ್ದು. ಐಡಿಯಲಿ ಸ್ಪೀಕಿಂಗ್ ನಿಮ್ದು ವೇಟ್ದ BMI ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಐಡಿಯಲಿ 18 ಇಂದ 24 ನಡುವೆ ಇರಬೇಕ್ರಿ. ಸಪೋಸ್ ನಿಮ್ದು ತೂಕ ಹೆಚ್ಚಿಗೆ ಇದ್ದರೆ, ನೀವು ಒಬೇಸ್ PCOD ಇದ್ರೆ ನೀವು ಅಟ್ಲೀಸ್ಟ್ 5% ವೇಟ್ ನಿಮ್ದು ರೆಡ್ಯೂಸ್ ಮಾಡಿದ್ರೆ ನಿಮ್ದು 50% ಪ್ರಾಬ್ಲಮ್ ಸಾಲ್ವ್ ಆಕತಿ. ಅದಕ್ಕೆ ವೇಟ್ ರಿಡಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಂಪಾರ್ಟೆಂಟ್ ಟಿಪ್ ಅಂದರೆ ವರ್ಕೌಟ್ ಡೈಲಿ ಚಾಲೂ ಮಾಡಿರಿ ಮತ್ತು ಈಟ್ ಬ್ಯಾಲೆನ್ಸ್ಡ್ ಫುಡ್. 5% ವೇಟ್ ರಿಡಕ್ಷನ್ ಮೇಲೆ ಫೋಕಸ್ ಮಾಡಿರಿ. 5% ವೇಟ್ ರಿಡಕ್ಷನ್ ಮಾಡಿದ್ಮೇಲೆ ನಿಮ್ಮದು ಓವ್ಯುಲೇಷನ್ ಭಾಳ ಟೈಮ್ ನಾರ್ಮಲ್ ಆಕತಿ, ನ್ಯಾಚುರಲ್ ಆಕತಿ. ಅದ್ರ ಸಲುವಾಗಿ ಪ್ರೆಗ್ನೆನ್ಸಿ ಕನ್ಸೀವ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತತಿ. ನಂಬರ್ 5th ಮೆಥಡ್, ಮ್ಯಾನೇಜ್ ಯುವರ್ ಸ್ಟ್ರೆಸ್ ಆ್ಯಂಡ್ ಸ್ಲೀಪ್. ನೀವು ಟೆನ್ಷನ್ ಒಳಗಿದ್ರೆ, ಸ್ಟ್ರೆಸ್ ಇದ್ರೆ ನಿಮ್ದು ಹಾರ್ಮೋನ್ ಡಿಸ್ಟರ್ಬೆನ್ಸ್ ಆಕತಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಕತಿ. ಅದರಿಂದ ಓವ್ಯುಲೇಷನ್ ಡಿಲೇ ಆಕತಿ. ಮತ್ತು ಸ್ಲೀಪ್ಗೆನ ಸೇಮ್, ಸ್ಲೀಪ್ ಡಿಸ್ಟರ್ಬ್ ಆದ್ರೆ ನಿಮ್ದು ಓವ್ಯುಲೇಷನ್ ಡಿಲೇ ಆಕತಿ. ಅದಕ್ಕೆ ನೀವು ಈ 2 ವಸ್ತು ಮೇಲೆ ಗಮನ ಕೊಡ್ಬೇಕ್ರಿ. ಒಂದು ದಿವ್ಸಕ್ಕೆ ಅಟ್ಲೀಸ್ಟ್ 7 ಇಂದ 8 ತಾಸು ನಿಮ್ಗೆ ನಿದ್ದೆ ಆಗಲೇಬೇಕ್ರಿ. ಸ್ಟ್ರೆಸ್ ಮ್ಯಾನೇಜ್ ಮಾಡಲಿಕ್ಕೆ ನೀವು ಯೋಗ, ಮೆಡಿಟೇಷನ್ ಪ್ರಾಕ್ಟೀಸ್ ಇದು ಎಲ್ಲ ಯೂಸ್ ಮಾಡ್ಬೋದು. ಸೊ ಇಂಪಾರ್ಟೆಂಟ್ ಟಿಪ್ ಅಂದ್ರೆ ದಿನ ಬೆಳಗ್ಗೆ ಅಟ್ಲೀಸ್ಟ್ 10 ನಿಮಿಷ ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ ನೀವು ಮಾಡಬೇಕ್ರಿ. ಇದು 5 ಮೆಥಡ್ಸ್ ನೀವು ರಿಲೀಜಿಯಸ್ಲಿ ಉಪಯೋಗ ಮಾಡಿದ್ರೆ ನೀವು ನ್ಯಾಚುರಲಿ ಫಾಸ್ಟ್ ಕನ್ಸೀವ್ ಆಗ್ಬೋದು. ಕನ್ಸೆಪ್ಷನ್ ಈಸ್ ಲೈಕ್ ಅ ಪ್ರೊಸೆಸ್. ಇದರ ಒಳಗೆ 2 ಪಾರ್ಟ್ನರ್ಸ್ದ ಇಂಪಾರ್ಟೆಂಟ್ ರೋಲ್ ಇರ್ತೈತಿ. ನಿಮ್ದು ಮದುವೆ ಆಗಿ 1 ವರ್ಷ ಆಗೈತಿ, 1 ವರ್ಷ ಒಳಗೆ ನೀವು ಟ್ರೈ ಮಾಡ್ತಾ ಇದ್ರೆ ನಿಮ್ದು ಪ್ರೆಗ್ನೆನ್ಸಿ ಆಗಿಲ್ಲ ಅಂದ್ರೆ ನೀವು ಸಾಧ್ಯಷ್ಟು ಜಲ್ದಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ಗಳಿಗೆ ಹೋಗಿ ಕನ್ಸಲ್ಟ್ ಮಾಡಬೇಕ್ರಿ. ಸಪೋಸ್ ವೈಫ್ದ ಏಜ್ 35 ಅದಕ್ಕಿಂತ ಜಾಸ್ತಿ ಇದ್ರೆ 6 ತಿಂಗಳು ಅಷ್ಟು ನೀವು ಟ್ರೈ ಮಾಡಬೇಕ್ರಿ. 6 ತಿಂಗಳ ಒಳಗೆ ಕನ್ಸೀವ್ ಆಗಿಲ್ಲ ಅಂದ್ರೆ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕ್ರಿ. ಮುಂದಿನ ವಿಡಿಯೋ ಒಳಗೆ ನಾವು ಡೀಟೇಲ್ ಒಳಗೆ ಓವ್ಯುಲೇಷನ್ ಟ್ರ್ಯಾಕಿಂಗ್ ಹೆಂಗೆ ಮಾಡಬೇಕ್ರಿ ಅದ್ರ ಬಗ್ಗೆ ಡೀಟೇಲ್ ಒಳಗೆ ಹೇಳ್ತೀನಿ. ಇದಕ್ಕಿಂತ ಮೊದಲ ವಿಡಿಯೋ ಒಳಗೆ ನಾವು ಫೊಲಿಕ್ಯುಲರ್ ಸ್ಟಡಿ ಹೆಂಗೆ ಓವ್ಯುಲೇಷನ್ ನೋಡ್ಬೇಕ್ರಿ ಅದ್ರ ಬಗ್ಗೆ ಡೀಟೇಲ್ ಒಳಗೆ ಹೇಳಿದ್ದೇನೆ. ನೀವು ಅದು ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ನೋಡಿರಿ.
ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡಿಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕ್ ರಿಲೇಟೆಡ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.